ಈ ಮನೆಮದ್ದು ಮಾಡಿದ್ರೆ ಹಿಮ್ಮಡಿ ಒಡಕು ಎಷ್ಟೇ ಜಾಸ್ತಿ ಆಗಿದ್ರೂ ಬೇಗ ವಾಸಿಯಾಗುತ್ತೆ. ಬರೀ ಒಂದು ದಿನ ನೀವು ಇದನ್ನು ಹಚ್ಚಿದರೆ ಸಾಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇಲ್ಲೇ ನೀವು ರಿಸಲ್ಟ್ ನೋಡ್ತಿದ್ರಲ್ಲ ಫ್ರೆಂಡ್ಸ್. ಗಟ್ಟಿಯಾಗಿ ಒಣಗಿದ ಹಿಮ್ಮಡಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವತ್ತಿನ ಸೂಪರ್ ಆಗಿರುವಂಥ ಮನೆಮದ್ದು ಫ್ರೆಂಡ್ಸ್. ಹಿಮ್ಮಡಿ ಹೊಡೆದ್ರಂತೂ ಗೊತ್ತೇ ಇದೆಯಲ್ಲ, ಅದು ನಡಿಲಿಕ್ಕಾಗೋದಿಲ್ಲ, ತುಂಬಾ ನೋವಾಗ್ತಾ ಇರುತ್ತೆ. ಜಾಸ್ತಿ ಹೊಡೆದ್ರಂತೂ ಅಲ್ಲಿ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಾತ್ರಿಯೆಲ್ಲ ನಿದ್ದೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ನೋವು ಬರ್ತಾ ಇರುತ್ತೆ. ಇವತ್ತಿನ ಮನೆಮದ್ದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಷ್ಟೇ ಆಳವಾಗಿ ಬಿರುಕು ಬಂದಿದ್ರೂ ಕೂಡ ಆ ಬಿರುಕನ್ನು ಮುಚ್ಚಿ ಅಲ್ಲಿ ಮತ್ತೆ ಹೊಸ ಚರ್ಮ ಬರುತ್ತೆ. ಹಿಮ್ಮಡಿ ಸಾಫ್ಟ್ ಆಗುತ್ತೆ, ನಾರ್ಮಲ್ ಆಗುತ್ತೆ. ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಫಸ್ಟು ನಮಗೆ ಬೇಕಾದಂಥ ಪದಾರ್ಥ ಅಂದರೆ ಸ್ಫಟಿಕ ಅಂತ ಹೇಳ್ತಾರೆ, ಕೆಲವರು ಸ್ಫಟಿಕ ಅಂತ ಹೇಳ್ತಾರೆ, ಇದನ್ನು ಆಲಮ್ ಅಂತಲೂ ಕರೀತಾರೆ. ಇದು ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ. ಇಲ್ಲಿ ನಾನು ನೋಡಿ ಸ್ವಲ್ಪ ಸ್ಫಟಿಕವನ್ನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಈ ಥರ ಗಟ್ಟಿ ಇರುತ್ತೆ, ಅದನ್ನು ಈ ಥರ ಇರುತ್ತಲ್ಲ, ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನಮಗೆ 1 ಸ್ಪೂನ್ ಆಗುವಷ್ಟು ಸ್ಫಟಿಕದ ಪೌಡ್ರ್ ಸಿಕ್ಕರೆ ಸಾಕಾಗತ್ತೆ. ನೋಡಿ ಇದನ್ನು ನೈಸಾಗಿ ನಾವು ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಳ್ಬೇಕು. ಸ್ವಲ್ಪ ಕುಟ್ಟಿದರೆ ಸಾಕು, ಚೆನ್ನಾಗಿ ನೈಸ್ ಆಗುತ್ತೆ. ಈ ಸ್ಫಟಿಕ ಎಷ್ಟು ನಮ್ಮ ಕಾಲಿನ ಒಡಕಿಗೆ ಒಳ್ಳೆಯದಂದರೆ, ಯಾವುದೇ ರೀತಿಯ ಕಾಲು ಬಿರುಕು ಜಾಸ್ತಿಯಾಗಿ ಅಲ್ಲಿ ಇನ್ಫೆಕ್ಷನ್ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಈ ಸ್ಫಟಿಕ ಎಷ್ಟು ಒಳ್ಳೆಯದಂದರೆ, ಯಾವುದೇ ರೀತಿಯ ನೋವು ಇರುತ್ತಲ್ಲ ನಮಗೆ ಅಲ್ಲಿ ಸೀಳಿದಾಗ, ಆ ನೋವನ್ನೆಲ್ಲ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಅಲ್ಲಿ ಹೊಸ ಚರ್ಮ ಬರಲಿಕ್ಕೆ, ಅಂದರೆ ಸೀಳೆಲ್ಲ ಕೂಡಿಬಿಟ್ಟು ಅಲ್ಲಿ ಹೊಸ ಚರ್ಮ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ ಸ್ಫಟಿಕವನ್ನು ನಾವು ಚೆನ್ನಾಗಿ ನೈಸಾಗಿ ಪೌಡ್ರ್ ಫಾರ್ಮಲ್ಲಿ ಮಾಡ್ಕೊಂಡಿದ್ದೀವಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಕರ್ಪೂರವನ್ನು ತಗೊಳ್ಳೋಣ. ಇಲ್ಲಿ ನಾವು 2 ಕರ್ಪೂರವನ್ನು ತಗೊಂಡಿದ್ದೀವಿ. ಈ 2 ಕರ್ಪೂರವನ್ನು ನೈಸಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಕರ್ಪೂರ ಕೂಡ ಒಡೆದಂಥ ಬಿರುಕನ್ನು ಮುಚ್ಚಲಿಕ್ಕೆ ಮತ್ತು ಅಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ದರೆ, ಧೂಳಾಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ತುಂಬ ಡೀಪಾಗಿ ಇನ್ಫೆಕ್ಷನ್ ಆಗಿ ಧೂಳು ಕೊಳೆ ಎಲ್ಲ ಸೇರ್ಕೊಂಡಿರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಕರ್ಪೂರ ತುಂಬಾ ಒಳ್ಳೆಯದು. ಈ ರೀತಿ ನೋಡಿ ಇದನ್ನು ನೈಸಾಗಿ ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಇವಾಗ ನಾವು ಕರ್ಪೂರ ತೊಗೊಂಡ್ವಿ ಮತ್ತು ಸ್ಫಟಿಕದ ಪೌಡ್ರನ್ನು 2 ತೊಗೊಂಡಿದ್ದೀವಿ. ನೋಡಿ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿದ ತಕ್ಷಣ ಅದು ಚೆನ್ನಾಗಿ ಡೈಲ್ಯೂಟ್ ಆಗುತ್ತೆ, ಚೆನ್ನಾಗಿ ಕರಗತ್ತೆ. ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಇವೆರಡು ಪದಾರ್ಥಗಳನ್ನು. ಇದು ಚೆನ್ನಾಗಿ ನೀರಿನಲ್ಲಿ ಕರಗತ್ತೆ ನೋಡಿ, ಈ ರೀತಿ ಆಗುತ್ತಲ್ಲ. ಇದಕ್ಕೆ ಇವಾಗ ನಾವು ಒಂದು 1/4 ಸ್ಪೂನ್ ಆಗುವಷ್ಟು ಶಾಂಪೂನ ಹಾಕ್ಕೊಳ್ಳೋಣ. ನೋಡಿ ನಿಮ್ಮ ಮನೇಲಿ ನಿಮ್ಮ ಹೇರ್ ವಾಶ್ ಮಾಡಲಿಕ್ಕೆ ಯಾವ ಶಾಂಪು ಯೂಸ್ ಮಾಡ್ತೀರೋ ಅದನ್ನೇ ತಗೊಳ್ಳಿ. ನನಗೆ ತುಂಬ ಜನ ಮೇಡಮ್ ಯಾವ ಶಾಂಪು ಯೂಸ್ ಮಾಡಬೇಕು ಅಂತೇಳಿ ಕಮೆಂಟ್ಸಲ್ಲಿ ಕೇಳಿದರೆ, ನಾನು ಹೇಳಿದ್ದೆ ಕೆಲವರಿಗೆಲ್ಲ ಖಾದಿ ಶಾಂಪು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು ತೊಗೊಂಡ್ರೆ ತುಂಬಾ ನ್ಯಾಚುರಲ್ ಆಗಿರುತ್ತೆ. ನೀವು ಬೇಕಾದರೆ ತೊಗೊಳ್ಬೋದು, ಇದು ಅಡ್ವರ್ಟೈಸ್ಮೆಂಟಿಗಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಮತ್ತೊಂದು ಸಲ ನಿಮಗೆ. ನೀವು ಕೇಳ್ತೀರಾ ಮೇಡಮ್ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ, ಇವಾಗ ಹಾಕ್ಕೊಂಡ್ರಲ್ಲ ಅದು ಶಾಂಪು ಯಾವುದು ಅಂತೇಳಿ, ಅದಕ್ಕೋಸ್ಕರ. ನೋಡಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಶಾಂಪೂನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಒಂದು 1/4 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಸೇರಿಸ್ಕೊಳ್ಳೋಣ. ನೋಡಿ ಅಂದರೆ ಸ್ವಲ್ಪ ಮಾಯ್ಶ್ಚರ್ ಆಗಿರುತ್ತಲ್ವ, ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ನಮಗೂ, ಅದಕ್ಕೋಸ್ಕರ. ಇವಾಗ ಇದನ್ನು ತಯಾರಿ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಫ್ರೆಂಡ್ಸ್ ಇದು. ನೆಕ್ಸ್ಟ್ ಒಂದು ಆಯಿಲನ್ನು ತಯಾರಿ ಮಾಡೋದು ಹೇಳ್ತೀನಿ. ಇದು ಕೂಡ ತುಂಬಾ ಪವರ್ಫುಲ್ ಆದಂಥ ಆಯಿಲ್. ಅದಕ್ಕೋಸ್ಕರ ನಾನಿಲ್ಲಿ ನೀರುಳ್ಳಿನ ತೊಗೊಂಡಿದ್ದೀನಿ. ನೋಡಿ ಈರುಳ್ಳಿ ಅಂತ ಹೇಳ್ತೀವಲ್ಲ, ನಮಗೆ ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗತ್ತೆ. ಇಲ್ಲಿ ಹೇಳಿದ ಎಲ್ಲ ಪದಾರ್ಥಗಳು ನಮ್ಮ ಹಿಮ್ಮಡಿ ಕ್ರಾಕ್ ಇರುತ್ತಲ್ಲ, ಅದು ಒಂದೇ ಸಲಕ್ಕೆ, ಅಂದರೆ ನೀವು ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು, ಅಷ್ಟು ಬೇಗ ಕ್ಲೀನ್ ಆಗುತ್ತೆ, ಅದು ಅಷ್ಟು ಬೇಗ ಮುಚ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ಇದು ಒಂದು ಔಷಧಿಯಾಗಿ ವರ್ಕ್ ಆಗುತ್ತೆ. ಹಾಗಾಗಿ ನಿಮಗೆ ಸೂಪರ್ ಆಗಿರುವ ಮನೆಮದ್ದನ್ನು ಹೇಳ್ತಿದ್ದೀನಿ ಫ್ರೆಂಡ್ಸ್. ಇವಾಗ ನೀರುಳ್ಳಿನ ನಾವು ಚೆನ್ನಾಗಿ ತುರ್ಕೊಳ್ಬೇಕು. ನೋಡಿ ಈ ರೀತಿ. ಈರುಳ್ಳಿ ಕೂಡ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಹಿಮ್ಮಡಿ ತುಂಬಾ ರಫ್ ಆಗಿರುತ್ತಲ್ಲ, ಅದು ಸಾಫ್ಟ್ ಆದರೆ ಮಾತ್ರ ಅಲ್ಲಿ ಒಡೆದಂಥ ಬಿರುಕು ಮುಚ್ಚಲಿಕ್ಕೆ ಸಾಧ್ಯ. ನೆಕ್ಸ್ಟ್ ನಾನಿಲ್ಲಿ 2 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ ಬೆಳ್ಳುಳ್ಳಿನೂ ಕೂಡ ನೋಡಿ ಈ ರೀತಿ ತುರ್ಕೊಳ್ಳೋಣ. 2 ಆದರೆ ಸಾಕಾಗತ್ತೆ. ಬೆಳ್ಳುಳ್ಳಿ ಕೂಡ ಹಿಮ್ಮಡಿ ಒಡಕಿಗೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಬೆಳ್ಳುಳ್ಳಿನೂ ತುರ್ಕೊಳ್ಳೋಣ. ನೆಕ್ಸ್ಟ್ ನಾವೊಂದು ಸೂಪರ್ ಆದಂಥ ಇಂಗ್ರೀಡಿಯೆಂಟ್ಸ್ ತೊಗೊಳ್ಳೋಣ. ಅದು ಯಾವುದು ಅಂದರೆ ಮೆಣಸಿನಕಾಳು. ಮೆಣಸಿನಕಾಳಂತೂ ಯಾವುದೇ ರೀತಿಯ
ನಮ್ಮ ಒಡಕಿರುತ್ತಲ್ಲ ಅದರಲ್ಲಿ ನೋವು ಬರ್ತಾ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೋಡಿ ಈ ರೀತಿ ಮೆಣಸಿನಕಾಳನ್ನು ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಸ್ವಲ್ಪ ತರಿ ಆದರೆ ಸಾಕಾಗತ್ತೆ. ನೀವು ಒಂದ್ಸಲ ಈ ಮನೆಮದ್ದನ್ನು ಮಾಡಿಕೊಂಡ್ರೆ ಫ್ರೆಂಡ್ಸ್ ಇನ್ನು ನಿಮಗೆ ಕಾಲು ಒಡಕು ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಇದು ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ಒಡಕನ್ನು ಮುಚ್ಚುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು. ಇಲ್ಲಿ ನಾನು ಸಣ್ಣದೊಂದು ಒಗ್ಗರಣೆ ಸೌಟು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಳ್ಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನಿಮ್ಮ ಮನೇಲಿ ಎಳ್ಳೆಣ್ಣೆ ಇಲ್ಲ ಅಂತ ಅಂದರೆ ಒಂದು ವೇಳೆ ಕೊಬ್ಬರಿ ಎಣ್ಣೆನೂ ತೊಗೊಳ್ಬೋದು. ಎಳ್ಳೆಣ್ಣೆ ಇದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ಇವಾಗ ಈ ಎಣ್ಣೆಗೆ ನಾವು ತುರಿದಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಪೇಸ್ಟನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಕುಟ್ಟಿರುವಂತಹ ಮೆಣಸಿನಕಾಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ನಾವಿವಾಗ ಸ್ಟವ್ ಹಾಸ್ಕೊಳ್ಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನಕಾಳಿನಲ್ಲಿರುವ ಎಲ್ಲ ಸತ್ವ ಈ ಎಣ್ಣೆಯಲ್ಲಿ ಬಿಡಬೇಕು. ಇದು ನಮ್ಮ ಕಾಲು ಒಡಕಿಗೆ ನಾವು ಅಪ್ಲೈ ಮಾಡ್ತೀವಲ್ಲ ಅವಾಗ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ, ಔಷಧಿಯಾಗಿ ಕೆಲಸ ಮಾಡುತ್ತೆ. ನೋಡಿ ಇಷ್ಟು ಕಲರ್ ಚೇಂಜ್ ಆಗೋ ಟೈಮಿಗೆ ನೀವು ಸ್ಟವನ್ನು ಆರಿಸ್ಕೊಂಬಿಡಿ. ಆ ಹೀಟಲ್ಲೇ ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಇನ್ನೂ ಕೆಂಪು ಕಲರ್ ಬರುತ್ತೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆಯಲ್ವಾ. ನೋಡಿ ಸ್ಟವನ್ನು ಆಫ್ ಮಾಡಿದ್ದೀನಿ. ಆ ಹೀಟಿಗೆ ಇನ್ನೂ ಕಲರ್ ಬಂದಿದೆ. ಇದು ತಣ್ಣಗಾಗೋವರೆಗೂ ನಾವು ಹಾಗೆ ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಒಂದು ಬೌಲಿಗೆ ಸೋಸ್ಕೊಳ್ಳೋಣ. ಒಂದು ಒಳ್ಳೆ ಔಷಧಿ ತೈಲ ತಯಾರಾಯಿತು ನೋಡಿ. ನಮ್ಮ ಕಾಲಿಗೆ ಮಾಯಿಶ್ಚರನ್ನು ಕೊಡುತ್ತೆ. ಇವಾಗ ನೀವು ನೋಡ್ತಿರಲ್ಲ ಇವ್ರ ಕಾಲು ನೋಡಿ ಎಷ್ಟು ಒಡೆದಿದೆ ಅಂತ ಹೇಳಿ. ಈ ಕಾಲಿಗೆ ನಾನೀಗ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಫಸ್ಟ್ ನೀವು ಕಾಲನ್ನು ನೀಟಾಗಿ ನೀರಿನಲ್ಲಿ ತೊಳ್ಕೊಬರ್ಬೇಕು ನೋಡಿ. ಆಮೇಲೆ ನಾವು ಫಸ್ಟು ಒಂದು ಮನೆಮದ್ದು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಬೇಕು. ಇದು ಒಂಥರ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ನಮ್ಮ ಕಾಲುಗಳಲ್ಲಿ ಯಾವುದೇ ಧೂಳಿದ್ರೂ ಅದೆಲ್ಲ ಕ್ಲೀನ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಪಟಿಕ ಮತ್ತು ಕರ್ಪೂರ ಮತ್ತು ಶಾಂಪು ಕೊಬ್ಬರಿ ಎಣ್ಣೆಯನ್ನೆಲ್ಲ ಹಾಕಿದ್ದೀವಲ್ಲ, ಇದು ಒಂಥರ ಔಷಧಿ ಥರ ಒಂಥರ ನಮ್ಮ ಕಾಲನ್ನು ಕ್ಲೀನ್ ಮಾಡುತ್ತೆ. ಇದನ್ನು ಅಪ್ಲೈ ಮಾಡಿ ನಾವು ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಒಂದು ಟವಲಿಂದ ಈ ರೀತಿ ಒರೆಸ್ಕೊಂಬಿಡಿ. ನೆಕ್ಸ್ಟ್ ನಾವು ತಯಾರಿಸಿದಂತಹ ಪವರ್ಫುಲ್ ಆದಂಥ ಆಯಿಲನ್ನು ನೀಟಾಗಿ ಅಪ್ಲೈ ಮಾಡಬೇಕು. ನೋಡಿ ಎಲ್ಲಿ ಒಡಕಿದೆಯೋ ಆ ಜಾಗಕ್ಕೆ ಫಿಲ್ ಮಾಡಿ ಸ್ವಲ್ಪ ನೀವು ಉಗುರಿನಿಂದ ಅಂದರೆ ನಿಮ್ಮ ಬೆರಳಿಂದ ಅಲ್ಲಿ ಚೆನ್ನಾಗಿ ಫಿಲ್ ಮಾಡಬೇಕು. ಒಂದು ಸ್ವಲ್ಪ ಹಿಂಗೆ ಕೀಚಿದ್ರೆ ಅದರೊಳಗೆಲ್ಲ ಆಯಿಲ್ ಸೇರ್ಕೊಳ್ಳುತ್ತೆ. ಆ ರೀತಿ ನೀವು ಚೆನ್ನಾಗಿ ಆಯಿಲ್ ತುಂಬಬೇಕು ಎಲ್ಲಿ ಒಡೆದಿರುತ್ತೋ ಆ ಜಾಗ. ಆಯಿಲನ್ನು ಹಚ್ಚಿದ ಮೇಲೆ ಒಂದು ಅರ್ಧ ಗಂಟೆ ಹಾಗೆ ನಿಮ್ಮ ಹಿಮ್ಮಡಿಯಲ್ಲಿ ಇರಬೇಕು. ಒಂದು ವೇಳೆ ನಿಮ್ಗೆ ಟೈಮ್ ಇಲ್ಲ ಅಂದರೆ ಈ ರೀತಿ ನೋಡಿ ಟಿಶ್ಯೂ ಪೇಪರಿಂದ ವಾಶ್ ಮಾಡಿಬಿಡಿ. ನೀರು ಹಾಕಿ ವಾಶ್ ಮಾಡೋದು ಬೇಡ. ಟಿಶ್ಯೂ ಪೇಪರಿಂದ ಈ ರೀತಿ ಒರೆಸಿದರೆ ಆಯಿಲ್ ಕಡಿಮೆ ಆಗುತ್ತೆ. ನೀವು ರಾತ್ರಿ ಆರಾಮಾಗಿ ಮಲ್ಕೊಳ್ಬೋದು. ಇಲ್ಲಾಂದರೆ ನೀವು ಯಾವುದೇ ರೀತಿಯ ಪ್ಲಾಸ್ಟಿಕ್ಕಿನ ಕವರ್ ಕೂಡ ನೀವು ಹಾಕ್ಕೊಂಡು ಕಾಲಿಗೆ ಮಲಗ್ಬೋದು. ಬೆಳಗ್ಗೆ ಎದ್ದು ನೋಡಿದ್ರೆ ನಿಮ್ಮ ಕಾಲು ಎಷ್ಟು ಕ್ಲೀನ್ ಆಗಿರುತ್ತೆ, ಎಷ್ಟು ಸಾಫ್ಟ್ ಆಗಿರುತ್ತೆ, ಒಡಕೆಲ್ಲ ಮುಚ್ಚಿರುತ್ತೆ. ನೀವು ನೋಡ್ತಿದ್ರಲ್ಲ ಎಷ್ಟು ಒಡಕೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ. ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ಸ್ ಹಾಕ್ತೀರಾ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.